ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮನೆಯ ಅಸಲಿ ಆಟ ಈಗ ಶುರುವಾಗಿದೆ. ಎಷ್ಟು ದಿನ ಬಿಗ್ ಬಾಸ್ ಎಚ್ಚರಿಕೆ ಕೊಟ್ಟಿದ್ದಾಯ್ತು, ಕಿಚ್ಚ ಸುದೀಪ್ ಕೂಡ ವಾರ್ನಿಂಗ್ ಕೊಟ್ಟಿದ್ದಾಯ್ತು. ಆದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕ ಸ್ಪರ್ಧಿಗಳು ಎಚ್ಚೆತ್ಕೊಂಡಿರ್ಲಿಲ್ಲ. ಯಾವಾಗ ಮಿಡ್ ನೈಟ್ ಎಲಿಮಿನೇಷನ್ ನ ಬಿಸಿ ತಾಕೋದಕ್ಕೆ ಶುರುವಾಯಿತು, ಇಡೀ ಮನೆ ಕಂಗಾಲಾಗಿ ಹೋಗಿದೆ. ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಡಾಗ್ ಸತೀಶ್ ಎಲಿಮಿನೇಟ್ ಆಗಿದ್ದಾರೆ. ಮಧ್ಯರಾತ್ರಿ 1:00 ನಡೆದ ಎಲಿಮಿನೇಷನ್ ರೌಂಡ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋ 3% ಕಂಟೆಸ್ಟೆಂಟ್ ಗಳು ಡಾಗ್ ಸತೀಶ್ ಅವರನ್ನೇ ಆಯ್ಕೆ ಮಾಡಿದ್ರು. ಕೊನೆಗೆ ಜನಗಳ ಆಯ್ಕೆಯನ್ನು ಪರಿಗಣಿಸಿ ಅಂದ್ರೆ ವೋಟಿಂಗ್ ಕೌಂಟ್ ಮಾಡಿದಾಗ ಆಗ್ಲೂ ಡಾಗ್ ಸತೀಶ್ ನಾಮಿನೇಟ್ ಆಗಿದ್ರು. ಹೀಗಾಗಿ ಡಾಗ್ ಸತೀಶ್ ಮಧ್ಯರಾತ್ರಿಯೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ನಿದ್ದೆಗಣ್ಣಲ್ಲಿದ್ದ ಬಿಗ್ ಬಾಸ್ ಮಂದಿಗೆ ಈ ಮೂಲಕ ಬಿಗ್ ಶಾಕ್ ಎದುರಾಗಿದೆ. ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದು ನಡೆದೇ ಇರ್ಲಿಲ್ಲ. 80ನೇ ದಿನಕ್ಕೋ 90ನೇ ದಿನಕ್ಕೋ ಮಿಡ್ ನೈಟ್ ಎಲಿಮಿನೇಷನ್ ನಡೀತಾ ಇತ್ತು. ಆದ್ರೆ ಈ ಬಾರಿ 3 ವಾರಕ್ಕೆ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿದೆ. ಹೀಗಾಗಿ ಇಡೀ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಕಂಗಾಲಾಗಿದ್ದಾರೆ. ಇವರು ಔಟ್ ಆಗ್ತಾ ಇದ್ದಂತೆ ಇಡೀ ಮನೆ ಸೇಫ್ ಅನ್ನೋ ಹಾಗಿಲ್ಲ. ಎಲಿಮಿನೇಷನ್ ಪ್ರಕ್ರಿಯೆ ಇಲ್ಲಿಗೆ ಮುಗಿದಿಲ್ಲ ಅಂತಾನು ಬಿಗ್ ಬಾಸ್ ಹೇಳಿದೆ. ಹೀಗಾಗಿಯೇ ವೋಟಿಂಗ್ ಪೋಲ್ ಈಗಲೂ ಓಪನ್ ಇದೆ. ಅಲ್ಲಿಗೆ ಈ ವಾರ ಮತ್ತಷ್ಟು ವಿಕೆಟ್ ಗಳು ಉರುಳೋದು ಖಾಯಂ. ಈ ವಾರದವರೆಗೆ ಯಾಕೆ ಕಾಯ್ಬೇಕು? ಇವತ್ತು ರಾತ್ರಿಯೇ ಮತ್ತೊಂದು ಸುತ್ತಿನ ಮಿಡ್ ನೈಟ್ ಎಲಿಮಿನೇಷನ್ ಆಗೋಗಿದೆ. ಈ ವೇಳೆ ಯಾರು ಊಹಿಸದಂತಹ ಸ್ಪರ್ಧಿಗಳು ಔಟ್ ಆಗಿದ್ದಾರೆ. ಡಾಗ್ ಸತೀಶ್ ಜೊತೆಗೆ ಮಂಜು ಭಾಷಿಣಿ ಕೂಡ ಎಲಿಮಿನೇಟ್ ಆಗಿದ್ದಾರೆ. ಬರೀ ಮಂಜು ಭಾಷಿಣಿ ಮಾತ್ರ ಅಲ್ಲ, ಇವರ ಜೊತೆ ಇನ್ನೂ 2 ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರಂತೆ. ಅವರು ಯಾರು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಡಾಗ್ ಸತೀಶ್ ಮಧ್ಯರಾತ್ರಿಗೆ ಮನೆಯಿಂದ ಹೊರ ಹೋಗ್ತಾ ಇದ್ದಂತೆ ಉಳಿದ ಎಲ್ಲಾ ಸ್ಪರ್ಧಿಗಳಿಗೂ ಚಳಿ ಜ್ವರ ಶುರುವಾಗಿತ್ತು. ಮತ್ಯಾವಾಗ ಎಲ್ಲಾ ಸ್ಪರ್ಧಿಗಳನ್ನ ಬಿಗ್ ಬಾಸ್ ನವರು ಎಬ್ಬಿಸ್ತಾರೋ, ಮತ್ಯಾರನ್ನ ಮನೆಯಿಂದ ಹೊರ ಹಾಕ್ತಾರೋ ಅಂತ ತುಂಬಾ ಟೆನ್ಷನ್ ನಲ್ಲಿದ್ರು. ಅದು ಕೊನೆಗೂ ನಿಜ ಆಗಿದೆ. 2 ದಿನದ ಅಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿದೆ. ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಾಗ ಡಾಗ್ ಸತೀಶ್ ಹೇಳಿದ್ದೊಂದೇ, ಈ ವಾರ ಮಂಜು ಭಾಷಿಣಿಯವರು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ ಅಂತ. ಸತೀಶ್ ಅವರಿಗೆ ನೀವು ಯಾರನ್ನಾದ್ರೂ ನಾಮಿನೇಟ್ ಮಾಡಿ ಅಂದಾಗ್ಲೂ ಮಂಜು ಭಾಷಿಣಿ ಹೆಸರು ತೆಗೆದುಕೊಂಡಿದ್ರು. ಇವರ ಜೊತೆ ಇನ್ನೊಂದಿಬ್ರು ಮಾತ್ರ ಮಂಜು ಭಾಷಿಣಿ ಈ ಮನೆಯಿಂದ ಹೊರ ಹೋಗಬೇಕು ಅಂದಿದ್ರು ಅನ್ಸುತ್ತೆ. ಈಗ ಅದು ನಿಜ ಆಗಿದೆ. ಮಂಜು ಭಾಷಿಣಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ನಿಜಕ್ಕೂ ಇದು ಶಾಕಿಂಗ್ ವಿಷಯ. ಯಾಕಂದ್ರೆ ಮಂಜು ಭಾಷಿಣಿ ನಿಜಕ್ಕೂ ಅತ್ಯದ್ಭುತ ಪ್ರತಿಭೆ, ಕುತಂತ್ರಿ ಬುದ್ಧಿ ಅಂತ ಬಿಗ್ ಬಾಸ್ ನ ಹಲವು ಸ್ಪರ್ಧಿಗಳು ಪಟ್ಟಿ ಕೊಟ್ಟಿದ್ರು. ಆದ್ರೆ ಹೊರಗಡೆಯಿಂದ ನೋಡೋರಿಗೆ ಹಾಗ್ ಯಾವತ್ತೂ ಅನ್ನಿಸ್ತೇ ಇಲ್ಲ. ಅದೇ ಅಶ್ವಿನಿ ಗೌಡ ಅವರ ಆಟದ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ ಬಿಡಿ. ಎಲ್ಲದ್ರಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ನನ್ನದೇ ಆಗಬೇಕು ಅನ್ನೋ ಅಹಂನಲ್ಲಿ ತುಂಬಿ ತುಳುಕ್ತಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಸದ್ಯಕ್ಕಂತೂ ಅಶ್ವಿನಿ ಗೌಡ ಫಿನಾಲೆ ಕಂಟೆಸ್ಟೆಂಟ್ ಅಲ್ವೇ ಅಲ್ಲ. ಆದ್ರೂ ಫಿನಾಲೆಗೆ ಹೋಗಿ ನಿಂತಿದ್ದಾರೆ. ಇರ್ಲಿ, ಅದು ಅವರ ಲೆಕ್ಕ. ಮಂಜು ಭಾಷಿಣಿ ಈಗ ತಾನೇ ರೆಬೆಲ್ ಆಗ್ತಾ ಇದ್ರು. ಬಿಗ್ ಬಾಸ್ ಮನೆಯ ಆಟವನ್ನ ಅರ್ಥ ಮಾಡ್ಕೊಳ್ತಿದ್ರು. ಆದ್ರೆ ಅಷ್ಟ್ರೊಳಗೆ ಮಂಜು ಭಾಷಿಣಿಯ ಟೈಮ್ ಮುಗ್ದೋಗಿದೆ. ಡಾಗ್ ಸತೀಶ್ ಬಳಿಕ ಬಿಗ್ ಬಾಸ್ ಮನೆಯಿಂದ ಹೊರ ಹೋದವರೇ ಮಂಜು ಭಾಷಿಣಿ. ಇನ್ನು ಇವರ ಜೊತೆ ಇನ್ನಿಬ್ಬರು ಹೊರ ಹೋಗಿದ್ದಾರೆ. ಅದರಲ್ಲಿ ಮೊದಲನೆಯವರು ಚಂದ್ರಪ್ರಭಾ ಬಿಗ್ ಬಾಸ್ಗೆ ಯಾವ ಕಾರಣಕ್ಕೆ ಬಂದಿದ್ದೀನಿ ಅನ್ನೋದನ್ನೇ ಮರೆತಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಮಂಜು ಭಾಷಿಣಿಗಿಂತ ಮುಂಚೆಗೆ ಡಾಗ್ ಸತೀಶ್ ಜೊತೆಗೆ ಕಳಿಸ್ಬೇಕಿತ್ತು. ಸ್ವಲ್ಪ ನಿಧಾನ ಆಗಿದೆ. ಇನ್ನು 4ನೇ ಸ್ಪರ್ಧಿ ಅಂದ್ರೆ ಅದು ಧ್ರುವಂತ್ ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬಿಗ್ ಬಾಸ್ ಮನೆಯ ಸ್ಟ್ರಾಟಜಿ ಇವರಿಗೆ ಅರ್ಥನೇ ಆಗ್ಲಿಲ್ಲ. ಬಿಗ್ ಬಾಸ್ ಮನೆಗೆ ಬಂದು 3 ದಿನ ಆದ್ರೂ ಎಲ್ಲೂ ಕಾಣಿಸ್ಕೊಳ್ತಿಲ್ಲ. ಹೀಗಾಗಿ ಇವರನ್ನ ಕಿಕ್ಔಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಮನೆಗೆ ಬಂದು 3 ವಾರ ಆದ್ರೂ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ಇವರನ್ನ ಕಿಕ್ಔಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಬಿಗ್ ಬಾಸ್ ಮನೆ ಅರ್ಧಕ್ಕರ್ಧ ಖಾಲಿ ಆಗಿದೆ. ಶನಿವಾರ ಭಾನುವಾರ ಫಿನಾಲೆ ನಡೆಯಲಿದೆ. 3ನೇ ವಾರದ ಫಿನಾಲೆಯಲ್ಲಿ ಗೆದ್ದವರಿಗೂ ಒಳ್ಳೆ ಕಾಸ್ ಸಿಗಲಿದೆ. ನೋಡೋಣ ಯಾರು ಗೆಲ್ತಾರೆ, ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಯಾರೆಲ್ಲ ಬರ್ತಾರೆ ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.